ರಾಜ್ಯಸಭೆಯಲ್ಲಿಯೂ ಕೂಡ ನೀಟ್ ಅಕ್ರಮ ಸದ್ದು ಮಾಡ್ತಾ ಇದೆ. ದೇಶವ್ಯಾಪಿ ಈ ನೀಟ್ ಅನ್ನುವ ಒಂದು ಪರೀಕ್ಷೆಯನ್ನೇ ರದ್ದು ಮಾಡಿಬಿಡಿ ಅಂತ ಹೇಳಿ DMK ಒತ್ತಾಯ ಮಾಡ್ತಾ ಇದೆ. ಅನೇಕ ಅಕ್ರಮ ಕೇಳಿ ಬರ್ತಾ ಇದೆ, ಯಾರಿಗೋ ಫೇವರಿಸಮ್ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಣದ ಥೈಲಿ ಕುಣಿತಾ ಇದೆ. ಈ ಒಂದು ಎಕ್ಸಾಮ್ಗಳ ಹಿಂದೆ ಒಂದೇ ಕಡೆ ಕಾಪಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇಲ್ಲಿ ಒಂದೇ ಸೆಂಟರಿಂದ ಹಲವಾರು ಅಭ್ಯರ್ಥಿಗಳಿಗೆ ಅಲ್ಲಿ ಅವರಿಗೆ ಹೆಚ್ಚಿನ ಮಾರ್ಕ್ಸನ್ನು ಕೊಡಲಾಗಿದೆ. ಇಂಥ ನೀಟ್ ನಮ್ಮ ದೇಶಕ್ಕೆ ಬೇಕಾ ಅಂಥೇಳಿ ರಾಜ್ಯಸಭೆಯ ಗಮನವನ್ನು ಸೆಳೆದಿದ್ದಾರೆ MP P. ವಿಲ್ಸನ್. ಕೂಡಲೇ ಇಡೀ ದೇಶ ಪೂರ್ತಿ ನೀಟ್ ಎಕ್ಸಾಮನ್ನು ರದ್ದು ಮಾಡಿಬಿಡಿ, ಇಲ್ಲದೇ ಇದ್ದರೆ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ತಮಿಳುನಾಡಿನ ಮಟ್ಟಿಗಾದರೂ ನಮಗೆ ನೀಟ್ ಎನ್ನುವ ಪರೀಕ್ಷೆಯಿಂದ ವಿನಾಯಿತಿ ಕೊಟ್ಟುಬಿಡಿ ನಮ್ಮ ಮಕ್ಕಳಿಗೆ ಅಂಥೇಳಿ ರಾಜ್ಯಸಭೆಯಲ್ಲಿ DMK ಸಂಸದ P. ವಿಲ್ಸನ್ ಆಗ್ರಹ ಮಾಡಿದ್ದಾರೆ. 39-20, Sir, considering the fact that the need-based selection process is against the students from poor and underprivileged backgrounds, Tamil Nadu has always opted for the MBBS selection process through +2 marks, that is 12th standard board exams marks, rather than through a separate selection entrance examinations. Such need-based selection also imposes immense psychological stress on the MBBS aspirants and financial burden on their families. To do away from the NEET menace, the Tamil Nadu Admission to Undergraduate Medical Degree Courses Bill 2021 was passed by the Tamil Nadu Assembly Legislative on 39-2021 at the behest of our Honorable Chief Minister Mr. M.K. Stalin, and it was forwarded by the Honorable Governor of Tamil Nadu to the Union Ministry of Home Affairs and is pending for assent, sir, for nearly 3 years. Sir, this has caused immense anxiety and stress in the minds of our students and parents. Recently, the nation has witnessed large-scale confusions, starting with question paper leaks and irregular handling of awarding grades for wrong key answers and compensatory marks. Almost 23.33 lakhs candidates are today. ಇಲ್ಲಿ P. ವಿಲ್ಸನ್ ಹೇಳಕೊಟ್ಟಿರೋದು ಇಷ್ಟೇ. ನೋಡಿ ಸ್ವಾಮಿ, ತಮಿಳುನಾಡಲ್ಲಿ ಇದ್ರ ಬಗ್ಗೆ ಒಂದು ರೆಸಲ್ಯೂಷನ್ ನಾವು ಪಾಸ್ ಮಾಡಿಬಿಟ್ಟಿದ್ದೀವಿ. ತಮಿಳುನಾಡಲ್ಲಿ ನಾವು ವೈದ್ಯಕೀಯ ಸೀಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ +2 ಅಥವಾ 12th ಸ್ಟ್ಯಾಂಡರ್ಡ್ ಇದರ ಮಾರ್ಕ್ಸನ್ನೇ ನಾವು ಪರಿಗಣಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ PUC ಇದ್ದ ಹಾಗೇ PUCಯಲ್ಲಿ ಏನು ಮಾರ್ಕ್ಸ್ ಇದೆಯೋ ಅದರ ಆಧಾರದ ಮೇಲೇ ನೀಟ್ ಥರದಲ್ಲಿ ಅಥವಾ ವೈದ್ಯಕೀಯ ಸೀಟ್ಗಳಿಗೆ ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ಈ ನೀಟ್ ಎನ್ನುವ ಒಂದು ಎಕ್ಸಾಮ್ ಒಂದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಬಡವರಲ್ಲಿ ಒಂದು ಅಸಮಾನತೆ ಕ್ರಿಯೇಟ್ ಮಾಡ್ತಾ ಇದೆ. ಬಡವ ಶ್ರೀಮಂತರಲ್ಲಿ ಬಡ ಮಕ್ಕಳಿಗೆ ಕೈಗೆ ಎಟುಕ್ತಾ ಇಲ್ಲ ಈ ಸೀಟ್ಗಳು, ಮತ್ತು ಪ್ರಾದೇಶಿಕವಾಗಿಯೂ ಕೂಡ ಒಂದು ಭಿನ್ನತೆಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. 2021ರಲ್ಲೇ ತಮಿಳುನಾಡಿನ ಸರ್ಕಾರ ಇದ್ರ ಬಗ್ಗೆ ರೆಸಲ್ಯೂಷನನ್ನು ಪಾಸ್ ಮಾಡಿ ಗವರ್ನರ್ನ ಮೂಲಕವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಂದರೆ ಈಗ ಇಲ್ಲಿ ಹೋಮ್ ಮಿನಿಸ್ಟ್ರಿ, ಯೂನಿಯನ್ ಮಿನಿಸ್ಟ್ರಿಗೆ ಅಲ್ಲಿಗೆ ಕಳಿಸ್ಕೊಟ್ಟಿದೆ. ಇದನ್ನು ಇವರು ಯಾಕೆ ಇಲ್ಲಿವರೆಗೂ ಇದನ್ನು ನಮಗೆ ಅಪ್ರೂವ್ ಮಾಡಿಕೊಡ್ತಾ ಇಲ್ಲ? ದಯವಿಟ್ಟು ಇದಾಗಬೇಕು. ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳಲ್ಲಿ ದೊಡ್ಡ ಮಟ್ಟದ ಮಾನಸಿಕ ಒತ್ತಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸ್ವಾಮಿ ಅಂಥೇಳಿ P. ವಿಲ್ಸನ್